ಫ್ರೆಂಡ್ಸ್, ದಾಸವಾಳ ಗಿಡಗಳು ಎಷ್ಟು ಚೆನ್ನಾಗಿ ಇರುತ್ತೆ, ಆದರೆ ನಾವು ಅದನ್ನು ಮತ್ತೊಂದು ಗಿಡಗಳನ್ನು ಮಾಡ್ಕೊಳ್ಬೇಕು ಅಂದರೆ ತುಂಬ ಕಷ್ಟ, ಅಂದರೆ ಅದು ಬೇರು ಬರಲ್ಲ ಅನ್ನೋ ಸಮಸ್ಯೆಗೆ ಇವತ್ತು ನಾನು ಪರಿಹಾರನ ಹೇಳ್ತೀನಿ. ಇದರಲ್ಲಿ ಈ ರೀತಿ ಮಾಡೋದ್ರಿಂದ 100ಕ್ಕೆ 100 ಬೇರು ಬರುತ್ತೆ. ನಾನು ಆಲ್ರೆಡಿ ದಾಸವಾಳ ಗಿಡನ ಮಾಡಿ ತೋರಿಸಿದ್ದೀನಿ. ಇವತ್ತು ನಾನು ನಿಮಗೆ ಗುಲಾಬಿ ಗಿಡನ ಮಾಡಿ ತೋರಿಸ್ತೀನಿ. ಈ ರೀತಿ ಮಾಡೋದ್ರಿಂದ ಮತ್ತೊಂದು ಗಿಡನ ಮಾಡ್ಕೋಬೋದು. ಒಂದೇ ಗಿಡ ನಂಬ್ಕೊಂಡಿದ್ರೆ ಅದು ಕೆಲವೊಂದು ಸಾರಿ ಸತ್ತೋಗ್ಬಿಡತ್ತಲ್ಲ, ಹಾಗಾಗಿ ಮತ್ತೊಂದು ಗಿಡನ ಮಾಡ್ಕೋಬೋದು. ನೋಡಿ, ಇದು ದಾಸವಾಳ ಮಾಡಿ ತೋರಿಸಿರೋದು ಎಷ್ಟು ಚೆನ್ನಾಗಿ ಚಿಗುರು ಬಂದು ಹೂವು ಬರ್ತಾ ಇದೆ ಅಂತ ನೋಡಿ. ಇದು ಬೇರು ಬಂದಿದೆ ಅಂತ ಅರ್ಥ. ಆದರೆ ನಾವು ಇದನ್ನು ಒಂದು 2 ಅಥವಾ 3 ತಿಂಗಳ ನಂತರ ನಾವು ಇದನ್ನು ಕೆಳಗಡೆ ಕಟ್ ಮಾಡಿ ನೆಟ್ಕೋಬೇಕು. ಅದು ಹೊರಗಡೆ ಬೇರು ಬಂದಾಗೆ ಕಂಡ ಮೇಲೆ ನಾವು ಅದನ್ನು ಕಟ್ ಮಾಡಿ ನೆಟ್ಕೋಬೋದು. ಅಲ್ಲಿವರೆಗೆ ಕಟ್ ಮಾಡಬೇಡಿ. ನೋಡಿ, ಇದು ನಾನು ಹೋದ ವರ್ಷ ಇದೇ ಟೈಮಲ್ಲಿ ಮಾಡಿರೋವಂಥ ಹಳದಿ ದಾಸವಾಳ ಗಿಡವನ್ನು ಮಾಡ್ಕೊಂಡಿರೋವಂಥ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಾಗೆ ಇವತ್ತು ನಾನು ಗುಲಾಬಿ ಗಿಡ, ನರ್ಸರಿಯಿಂದ ತಂದ ಗುಲಾಬಿ ಗಿಡ ಇತ್ತಲ್ಲ, ಇದು ತುಂಬ ಚಿಕ್ಕದಾಗಿದೆ. ನಾನು ಈ ವರ್ಷ ತಂದಿರೋವಂಥ ಗಿಡನೇ, ಅದನ್ನು ನಾನು ಮತ್ತೊಂದು ಗಿಡನ ಮಾಡ್ಕೋಬೇಕು. ಈ ಮಳೆಗಾಲದಲ್ಲಿ ನಮ್ಮ ಮಲೆನಾಡು ಕಡೆ ತುಂಬ ಮಳೆ ಬರೋದ್ರಿಂದ ಕೆಲವೊಂದು ಸಾರಿ ಅದು ಸತ್ತೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಈಗಲೇ ಅದನ್ನು ಮತ್ತೊಂದು ಗಿಡನ ಮಾಡ್ಕೋಬೇಕು. ಇದನ್ನು ನಾವು ಏಪ್ರಿಲ್ ಮೇದಲ್ಲಿ ಮಾಡೋದ್ರಿಂದ ಹೆಚ್ಚು ಪರಿಣಾಮ ಇರುತ್ತೆ. ಯಾಕಂದರೆ ಇದು ಎಲೆ ಉದುರಿ ಚಿಗುರುವಂಥ ಟೈಮಲ್ಲಿ ನಾವು ಈ ರೀತಿ ಕಸಿಗಳನ್ನು ಮಾಡಿಕೊಂಡ್ರೆ ಕಸಿ ಬೇಗ ಚಿಗುರು ಬರುತ್ತೆ. ತುಂಬ ಮಳೆ ಬರುವಾಗ, ತುಂಬ ಬಿಸಿಲಿರೋವಾಗ ಈ ರೀತಿ ಕಟಿಂಗನ್ನು ಮಾಡಬಾರ್ದು. ನೋಡಿ, ನಾನಿಲ್ಲಿ ಕೋಕೋಪಿಟ್ಟು, ಮಣ್ಣು ಮತ್ತು ಗೊಬ್ಬರನ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಅಂದರೆ ಮಣ್ಣಿನ ಪ್ರಮಾಣ ಕಡಿಮೆ ಇರಲಿ, ಕೋಕೋಪಿಟ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಇಲ್ಲಾಂದರೆ ಅಂಟಂಟಾಗಿರುವಂಥ ಮಣ್ಣನ್ನು ತೊಗೊಳ್ಳಿ, ಇಲ್ಲ ಗೊಬ್ಬರನ ಜಾಸ್ತಿ ತೊಗೊಳ್ಳಿ. ಯಾಕಂದರೆ ಅಲ್ಲಿ ತೇವಾಂಶ ಇರಬೇಕು. ಗೊಬ್ಬರದಲ್ಲಿ ತೇವಾಂಶ ಇರುತ್ತೆ, ಇಲ್ಲ ಕೋಕೋಪಿಟಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ತಗೊಳ್ಳಿ. ನೋಡಿ, ಸ್ವಲ್ಪ ಅದು ನಾವು ಯಾವ ರೀತಿ ಕಡ್ಡಿನ ತೊಗೋಬೇಕು ಅಂದರೆ ಸ್ವಲ್ಪ ಬಲ್ತಿರಬೇಕು. ಅಂದರೆ ನಮಗೆ ಅದನ್ನು ಸಿಪ್ಪೆನ ಚೆನ್ನಾಗಿ ತೆಗಿಲಿಕ್ಕೆ ಬರಬೇಕು, ಅಂದರೆ ಆ ತೊಗಟೆನ ತೆಗಿಬೇಕು. ಹಾಗಾಗಿ ಸ್ವಲ್ಪ ದಪ್ಪನಾಗಿರುವಂಥ ಕಟಿಂಗನ್ನೇ ತೊಗೋಬೇಕು. ತುಂಬ ಎಳೆಯ ಕಟಿಂಗನ್ನು ತೊಗೊಂಡ್ರೆ ಬರಲ್ಲ. ನೋಡಿ, ಈ ರೀತಿ ನಾನು ಒಂದು ರೌಂಡಾಕಾರವಾಗಿ ಕೆಳಗಡೆ ಅದನ್ನು ಚಾಕು ಸಹಾಯದಿಂದ ಕಟ್ ಮಾಡ್ಕೋತೀನಿ. ಆಮೇಲೆ 1 ಇಂಚ್ ಬಿಟ್ಟು ಮೇಲ್ಗಡೆ ಕೂಡ ನಾವು ಅದನ್ನು ಅದೇ ರೀತಿ ರೌಂಡಾಕಾರವಾಗಿ ಮಾಡ್ಕೋಬೇಕು. ಹಾಗೆ ಅದನ್ನು ಆ ತೊಗಟೆನ ತೆಕ್ಕೋಬೇಕು. 1 ಇಂಚು ಮೇಲೆ ಕೆಳಗಡೆ ಕಟ್ ಮಾಡಿಕೊಂಡು ರೌಂಡಾಕಾರವಾಗಿ ನಾವು ಆ ತೊಗಟೆನ ತೆಕ್ಕೊಳ್ಬೇಕು. ನಾನು ದಾಸವಾಳ ಗಿಡನ ಇದೇ ರೀತಿ ಮಾಡಿ ತೋರಿಸಿದ್ನಲ್ಲ, ನೀವು ಅದನ್ನು ನೋಡಿದರೆ ಇದು ಕೂಡ ಅರ್ಥ ಆಗುತ್ತೆ. ಗುಲಾಬಿ ಗಿಡ ಕೂಡ ಇದೇ ರೀತಿ ಮಾಡ್ಬೋದು. ತುಂಬ ಮಳೆ ಬರುವಂಥ ಟೈಮಲ್ಲಿ ನಾವು ಇದನ್ನು ಸ್ವಲ್ಪ ಶೇಡಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ತುಂಬ ಮಳೆ ಬಂದರೆ ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂದರೆ ನಮ್ಮ ಮಲೆನಾಡು ಮತ್ತು ಕರಾವಳಿ ಕಡೆ ತುಂಬ ಮಳೆ ಬರುತ್ತಲ್ಲ, ಅಂಥ ಪ್ರದೇಶದಲ್ಲಿ ನಾವು ಈ ರೀತಿ ಪ್ರೊಸೀಜರನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಓಕೆ, ಸರಿಯಾಗಿ ನೋಡ್ಕೊಳ್ಳಿ. ನಾನು ಜೂಮ್ ಮಾಡಿ ಆಮೇಲೆ ತೋರಿಸ್ತೀನಿ. ಈ ರೀತಿ ಮಾಡಿ. ಇಲ್ಲಾಂದರೆ ನೀವು ಏಪ್ರಿಲ್ ಎಂಡು ಮೇ 15 ಮಾಡಿದರೆ ಅದು ದೊಡ್ಡ ಮಳೆ ಬರೋದ್ರೊಳಗಡೆ ಅದು ಚಿಗುರು ಬಂದಿರುತ್ತೆ, ತೊಂದರೆ ಇರಲ್ಲ. ನಾನು ಮಾಡಿ ಒಂದು 8 ದಿವಸ ಆಯಿತು, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈ ಟೈಮಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ತೊಗಟೆನ ಒಂದು ರೌಂಡಾಕಾರವಾಗಿ ನಾನು ತೊಗಟೆನ ತಕ್ಕೊಂಡಿದ್ದೀನಿ. ಅಲ್ಲಿ ನಾವೀಗ ಪೇಪರ್ನ, ಅಂದರೆ ಪ್ಲಾಸ್ಟಿಕ್ ಪೇಪರು ಯಾವುದಾದ್ರೂ ನೋಡಿ ಈ ರೀತಿ ಸುತ್ತಕೋಬೇಕು. ಕೆಳಗಡೆ ನಾನಿಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬರಬೇಕು. ಅದು ನಾವು ಕಟ್ಟೋ ಅಂಥ ಜಾಗ, ಅದು ಒಂದು ದಾರದಿಂದ ನಾನು ಕೆಳಗಡೆ ಕಟ್ಕೊಬಿಡ್ತೀನಿ. ಅಂದರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡ್ರೆ, ತುಂಬ ದೊಡ್ಡದು ಬೇಡ. ನೋಡಿ, ಈ ರೀತಿ ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡು ಚೆನ್ನಾಗಿ ಕಟ್ಕೊಂಡು ಕೆಳಗಡೆ, ಆಮೇಲೆ ನಾವು ಮೇಲ್ಗಡೆಯಿಂದ ಅದಕ್ಕೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಇದು ತುಂಬ ಈಸಿಯಾದ ಮೆಥಡಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು. ದಾಸವಾಳ ಮಾಡಿ ತೋರಿಸಿದ್ನಲ್ಲ, ನನಗೆ ಒಬ್ಬರು ಕಾಮೆಂಟ್ ಹಾಕಿದರು, ನಂದು ಚಿಗುರು ಬಂದಿದೆ, ನಾನು ಮಾಡಿದ್ದೀನಿ ಅಂತ. ಯಾರು ಬೇಕಾದರೂ ಹೊಸಬ್ರು ಕೂಡ ಇದನ್ನು ನಾವು ಮಾಡ್ಕೋಬೋದು. ಆ ರೀತಿ ಮತ್ತೊಂದು ಗಿಡನ ಮಾಡ್ಕೊಳ್ಳೋದ್ರಿಂದ ನಮಗೆ ಮತ್ತೊಂದು ಗಿಡ ಇರುತ್ತೆ, ಮತ್ತು ಒಂದು ಗಿಡ ಸತ್ತೋದ್ರೂ ಕೂಡ ಮತ್ತೊಂದು ಉಳಿಯುತ್ತೆ. ನಾವು ಮತ್ತೆ ನರ್ಸರಿಯಿಂದ ತರೋ ಅವಶ್ಯಕತೆ ಇರಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಒಂದು ಗಿಡ ಸತ್ತೋದ್ರೂ ಕೂಡ ಮತ್ತೊಂದು ಗಿಡ ಇರುತ್ತೆ ಅನ್ನೋದು ನಮಗೆ ಸಮಾಧಾನ ಇರುತ್ತೆ. ಹಾಗಾಗಿ ನಾನು
ನೋಡಿ ತಂದು 1 ವರ್ಷದೊಳಗಡೆ ಈ ಗಿಡನ ಕಟ್ ಮಾಡಿ ಈ ರೀತಿ ನೆಟ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆಯಿಂದ ನಾವು ಆ ಕೋಕೋಪೀಟನ್ನು ಸ್ವಲ್ಪ ಒದ್ದೆ ಮಾಡ್ಕೊಂಡಿರಬೇಕು. ಅಂದರೆ ಸ್ವಲ್ಪ ನಾವು ಮುದ್ದೆ ಕಟ್ಟೋ ಹದದಲ್ಲಿ ಇರಬೇಕು ಆ ಕೋಕೋಪೀಟು ಮತ್ತು ಮಣ್ಣಿನ ಮಿಶ್ರಣ. ಅದನ್ನು ಮೇಲ್ಗಡೆಯಿಂದ ಹಾಕ್ತೀನಿ. ಸ್ವಲ್ಪ ಪ್ರೆಸ್ ಮಾಡಬೇಕು ಒಳಗಡೆಯಿಂದ. ಅದು ಸುತ್ತ ನಾವು ಅಲ್ಲಿ ಇದು ಮಾಡಿರ್ತೀವಲ್ಲ, ತೊಗಟೆನ ತೆಗೆದಿರ್ತೀವಲ್ಲ, ಆ ಜಾಗಕ್ಕೆ ರೌಂಡಾಕಾರವಾಗಿ ಅದು ಬರಬೇಕು. ನಾವು ಹಾಕಿರುವಂಥ ಆ ಕೋಕೋಪೀಟಿನ ಮಿಶ್ರಣ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ ಟೈಟಾಗಿ ಬರಬೇಕು. ಟೈಟಾಗಿ ಬಂದರೆ ಅಲ್ಲಿ ಬೇರುಗಳು ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಟೈಟಾಗಿ ಬರಬೇಕು. ನೋಡಿ ಈ ರೀತಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಹಾಕೋದ್ರಿಂದ ಅಲ್ಲಿ ಟೈಟಾಗಿ ಬರುತ್ತೆ. ಮೇಲ್ಗಡೆ ಕೂಡ ಅದನ್ನು ಟೈಟಾಗಿ ಮಾಡಿ ಆಮೇಲೆ ಮೇಲ್ಗಡೆ ಕೂಡ ದಾರದಿಂದ ನಾನು ಕಟ್ತೀನಿ. ನೋಡಿ ಈ ರೀತಿ ಅದನ್ನು ಸೆಕ್ಯೂರ್ ಮಾಡಬೇಕು. ಒಳಗಡೆ ನಾವು ಇದಕ್ಕೆ ಮತ್ತೆ ನೀರನ್ನು ಹಾಕೋ ಅವಶ್ಯಕತೆ ಇರಲ್ಲ. ಅದು ಬೆವರತ್ತಲ್ಲ, ಅಂದರೆ ಬಿಸಿಲಿಗೆ, ಹಾಗಾಗಿ ಅದೇ ಸಾಕಾಗತ್ತೆ. ಮತ್ತೆ ನೀರನ್ನು ಹಾಕೋ ಅವಶ್ಯಕತೆ ಇರಲ್ಲ. ಕೆಲವರಿಗೆ ಅದೇ ಪ್ರಾಬ್ಲಮ್ ಇರುತ್ತೆ, ಮತ್ತೆ ನೀರು ಹಾಕೋದು ಬೇಡವಾ, ಮತ್ತು ನಾವಲ್ಲಿ ಬಿಚ್ಚಿ ನೀರು ಹಾಕಬೇಕಾ ಅನ್ನೋದು ಕ್ವಶ್ಚನ್ ಇರುತ್ತೆ. ಹಾಕೋ ಅವಶ್ಯಕತೆ ಇರಲ್ಲ. ಬೇಕಾದರೆ ತುಂಬ ಬಿಸಿಲು ಇದ್ದರೆ ಅದಕ್ಕೆ ಮೇಲಿಂದ ಯಾವುದಾದ್ರೂ ಬಟ್ಟೆನ ಏನಾದರೂ ಮುಚ್ಚಿಬಿಡಿ. ಆಮೇಲೆ ಒಳಗಡೆ ಶಾಖದಿಂದ ಅದು ಬೆವರಿ ಅಲ್ಲೇ ನೀರು ಹೊಡೆಯುತ್ತೆ, ಅದೇ ಸಾಕಾಗತ್ತೆ. ಮತ್ತು ಇದು ಅಷ್ಟು ಬೇಗ ನಾವು ಪ್ಲಾಸ್ಟಿಕ್ಕೆಲ್ಲ ಕವರ್ ಹಾಕಿರ್ತೀವಲ್ಲ, ಮತ್ತು ಒದ್ದೆ ಮಾಡಿರ್ತೀವಿ, ಹಾಗಾಗಿ ಅದಷ್ಟು ಬೇಗ ಒಣಗಲ್ಲ. ನೋಡಿ ಮತ್ತೆ ನಾನಿಲ್ಲಿ ಸರಿಯಾಗಿ ತೋರಿಸ್ತಾ ಇದ್ದೀನಿ. ನೋಡಿ ರೌಂಡಾಕಾರವಾಗಿ 1 ಇಂಚ್ ಬಿಟ್ಟು 1 ರೌಂಡ್ ಮಾಡಿಕೊಂಡು ಮತ್ತೆ 1 ಇಂಚ್ ಬಿಟ್ಟು ಮತ್ತೆ ಕಟ್ ಮಾಡ್ಕೋಬೇಕು. ಅಲ್ಲಿ ಕಾಣಿಸಿಲ್ಲ ಅಂತ ಮತ್ತೆ ನಾನು ಮತ್ತೊಂದು ಗಿಡಕ್ಕೆ ಮಾಡ್ತಾ ಇದ್ದೆ, ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಕವರ್ ಮಾಡಿದ್ದೀನಿ. ಹಾಗೆ ನೋಡಿ ಅಲ್ಲಿ ಸಿಕ್ಕೊಂಡು ಒಂದು ಸತಿ ಈ ರೀತಿ ಮಾಡಿಕೊಂಡು ಆ ಸಿಪ್ಪೆನ ತೆಕ್ಕೋಬೇಕು, ಅಂದರೆ ತೊಗಟೆನ ತೆಕ್ಕೋಬೇಕು. ಅಲ್ಲಿ ಒಳಗಡೆ ಇರುವಂಥ ತೊಗಟೆನ ತೆಕ್ಕೋಬೇಕು. ನೋಡಿ ಈ ರೀತಿ ತೊಗಟೆ ಬಂದುಬಿಡತ್ತೆ. ನಾವು ಎರಡೂ ಕಡೆ ಕಟ್ ಮಾಡಿರ್ತೀವಲ್ಲ, ಹಾಗಾಗಿ ತೊಗಟೆ ತುಂಬ ಈಸಿಯಾಗಿ ಬಂದುಬಿಡತ್ತೆ. ನೋಡಿ ತೊಗಟೆ ಸ್ವಲ್ಪನೂ ಇರಬಾರ್ದು, ಆ ರೀತಿ ನಾವು ಅದನ್ನು ತೆಕ್ಕೋಬೇಕು. ನೋಡಿ ಈ ರೀತಿ ತೊಗಟೆನ ಚೆನ್ನಾಗಿ ತೆಕ್ಕೊಂಡು ಕೆಳಗಡೆ ನಾವು ಪ್ಲಾಸ್ಟಿಕ್ ಕವರ್ ಇಟ್ಟು, ನೋಡಿ ಈ ರೀತಿ ಕವರ್ನ ಸಣ್ಣದಾಗಿರೋವಂಥ ಕವರ್ ಕೂಡ ನೀವು ತಗೊಂಡು ನೋಡಿ ಕೆಳಗಡೆ ನಾವು ಅದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ನಾನು ಅಲ್ಲಿ ಕೆಳಗಡೆ ದಾರದಿಂದ ಕಟ್ತೀನಿ. ನೋಡಿ ಈ ರೀತಿ ಕಟ್ಕೋಬೇಕು. ತುಂಬ ನಿಧಾನವಾಗಿ ನಾನು ತೋರಿಸಿದ್ದೀನಿ. ನೋಡಿ ಈ ರೀತಿ ನಾನು ತುಂಬ ಗಾರ್ಡನಿಂಗ್ ವಿಡಿಯೋಸ್ಗಳನ್ನೆಲ್ಲ ಮಾಡಿದ್ದೆ. ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಮತ್ತು ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ. ಕೆಲವು ಗೊಬ್ಬರಗಳು ಎಲ್ಲ ಬೇಕಾದರೆ ತರಿಸ್ಕೊಳ್ಳಿ. ಮತ್ತು ನನ್ನ ಇನ್ನೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ ಇದೆ, ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ಈ ರೀತಿ ಮಾಡಿಕೊಂಡು ಅಲ್ಲಿ ನಾನು ನೋಡಿ ಈ ಕೋಕೋಪೀಟ್ ನೋಡಿ ಎಷ್ಟು ಒದ್ದೆ ಆಗಿದೆ ಅಂತ. ಈ ರೀತಿ ಒದ್ದೆ ಇರಬೇಕು. ನಾವು ಉಂಡೆ ಕಟ್ಟಿದರೆ ಅಂದರೆ ಮುದ್ದೆ ಮಾಡೋಕೆ ಬರಬೇಕು, ಆ ರೀತಿ ಇರಬೇಕು. ಅಲ್ಲಿ ಅಷ್ಟೇ ತೇವಾಂಶ ಇದ್ದರೆ ಸಾಕಾಗತ್ತೆ. ತುಂಬ ತೇವಾಂಶ ಇದ್ದರೂ ಕೂಡ ಅದು ಬೇರೆ ಬರಲ್ಲ. ನೋಡಿ ಈ ರೀತಿ ನೋಡಿ ಈ ರೀತಿ ಹೋಲ್ ಇರುತ್ತಲ್ಲ, ಅದ್ರ ಒಳಗಡೆ ನಾವು ತುಂಬಬೇಕು ಆ ಕೋಕೋಪೀಟನ್ನು. ನೋಡಿ ಇಲ್ಲಿ ಒಳಗಡೆ ತುಂಬ್ತೀನಿ. ಅದು ನಾವು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ 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 ಆ ಕೋಕೋಪೀಟನ್ನು ಫಿಲ್ ಮಾಡಬೇಕು. ಅದಿಲ್ಲ ಅಂದರೆ ಅಲ್ಲಿ ಟೈಟ್ ಆದಷ್ಟು ಚೆನ್ನಾಗಿ ಬೇರೆ ಬರುತ್ತೆ. ಹಾಗೆ ಮಾಡಬೇಕು. ನೋಡಿ ಈ ರೀತಿ ಮಾಡಬೇಕು. ನೋಡಿ ನನ್ನ ಬೆರಳಿಂದ ಪ್ರೆಸ್ ಮಾಡಿ ಮಾಡಿ ಅದನ್ನು ತುಂಬ್ತೀನಿ. ಒಂದಷ್ಟು ತುಂಬಿದ ಮೇಲೆ ಮೇಲ್ಗಡೆ ನಾವು ಕಟ್ಟಿಕೊಂಡ್ರೆ ಸಾಕಾಗತ್ತೆ. ನೋಡಿ ನಾನಿಲ್ಲಿ ಪ್ರೆಸ್ ಮಾಡಿ ಮಾಡಿ ಅದರೊಳಗಡೆ ಆ ಪ್ಲಾಸ್ಟಿಕ್ ಕವರ್ ಒಳಗಡೆ ಇದನ್ನು ತುಂಬಿ ಆಮೇಲೆ ಮೇಲ್ಗಡೆಯಿಂದ ಗಂಟನ್ನು ಹಾಕ್ತೀನಿ. ನೋಡಿ ಈ ರೀತಿ ಮಾಡಿಕೊಂಡು ಮೇಲ್ಗಡೆಯಿಂದ ನಾವು ಗಂಟನ್ನು ಹಾಕಬೇಕು. ನೋಡಿ ಇದು ನಾನು ರೂಟಿಂಗ್ ಬಾಲ್ ಇರುತ್ತಲ್ಲ ಅದರಲ್ಲಿ ಮಾಡಿರೋದು. ಇದು ನರ್ಸರಿಯಿಂದ ತಂದ ಗುಲಾಬಿ ಗಿಡ ಆಗಿತ್ತು. ನೋಡಿ ಚಿಗುರು ಬರ್ತಾ ಇದೆ. ನಾನು 15 ದಿವಸ ಆಯಿತು ಇದನ್ನು ಮಾಡಿ, ಚಿಗುರು ಬರ್ತಾ ಇದೆ. ನೋಡಿ ಇದೆಲ್ಲ ಈ ರೀತಿ ಬಂದಿದೆ. ನಾನು ಇವತ್ತು ಮಾಡಿರೋದು. ಇದೇ ರೀತಿ ಮಾಡಿ ಮತ್ತೊಂದು ಗಿಡಗಳನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.